ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ ನಾನು ಬೂತಾಯಿ ಪುಳಿ ಮುಂಚಿ ಮಾಡಿದ್ದೆ, ಹಾಗೆ ನಿಮಗೆ ಅದನ್ನು ತೋರಿಸ್ತಾ ಇದ್ದೇನೆ. ಈಗ ಒಳ್ಳೆ ಬೂತಾಯಿ ಸಿಗ್ತದೆ, ಅದರಲ್ಲಿ ಸಹ ಮೊಟ್ಟೆ ಎಲ್ಲ ಸಣ್ಣ ಸಣ್ಣ ಮೊಟ್ಟೆ ಸಹ ಇರ್ತದೆ. ಸರಿ, ತಡ ಮಾಡದೆ ಹೇಗೆ ಮಾಡೋದೆಂದು ನೋಡುವ. ಇದು ನೋಡಿ ಬ್ಯಾಡಗಿ ಮೆಣಸು, ನಾನೊಂದು 5ರಿಂದ 6 ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಖಾರ ಜಾಸ್ತಿ ತಿನ್ನುವವರಾದರೆ ಹಾಕ್ಕೊಳ್ಬಹುದು. ಮತ್ತು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮೆಂತೆಕಾಳು, ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸು, ಇದನ್ನು ಮತ್ತೊಂದು 1/4 ಟೀ ಸ್ಪೂನ್ನಷ್ಟು ಸಾಸಿವೆ, ಮತ್ತೊಂದು 1/4 ಟೀ ಸ್ಪೂನ್ನಷ್ಟು ಓಂಕಾಳು. ಇದೆಲ್ಲವನ್ನು ನಾವು ಡ್ರೈ ರೋಸ್ಟ್ ಮಾಡಬೇಕು, ಎಣ್ಣೆ ಹಾಕಲಿಕ್ಕಿಲ್ಲ. ಒಳ್ಳೆ ಪರಿಮಳ ಬರುವವರೆಗೆ ಡ್ರೈ ರೋಸ್ಟ್ ಮಾಡಬೇಕು. ಇದು ಸಹ ನೋಡಿ 1/4 ಟೀ ಸ್ಪೂನ್ ಸಾಸಿವೆ, ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ನಾನು ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಡ್ತೇನೆ, ಸ್ವಲ್ಪ ತಣ್ಣಗಾಗಲಿ. ಇದು ಸ್ವಲ್ಪ ದೊಡ್ಡದಾದ ಒಗ್ಗರಣೆ ಸಹ ಉಂಟು, ನಾನು ಅದರಲ್ಲೇ ಮಾಡ್ತಾ ಇದ್ದೇನೆ. ಸ್ವಲ್ಪ ಸಾಮಾನು ನೋಡಿ, ಅದಕ್ಕೋಸ್ಕರ ಕೆಂಪು ಮೆಣಸನ್ನು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಒಳ್ಳೆ ಕ್ರಿಸ್ಪ್ ಆಗುವವರೆಗೆ ಇದನ್ನು ಫ್ರೈ ಮಾಡಬೇಕು. ದೊಡ್ಡ ಈರುಳ್ಳಿ, ಇದರ ಸಿಪ್ಪೆ ಎಲ್ಲ ತೆಗೆದು ನಾನು ಇದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇದು ನೋಡಿ ಮೆಂತೆಕಾಳು, ಓಂಕಾಳು ಎಲ್ಲ ಅದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಅದೇ ರೀತಿ ಕ್ರಿಸ್ಪಾದ ಮೆಣಸು ಇದು. ಈಗ ನಾವು ಸಾಮಾನು ಇದನ್ನು ಫ್ರೈ ಮಾಡಲಿಲ್ಲ ನಾನು. 2 ಟೀ ಸ್ಪೂನ್ನಷ್ಟು ಕೊತ್ತಂಬರಿ, 1 ಟೀ ಸ್ಪೂನ್ನಷ್ಟು ಜೀರಿಗೆ, ಇದನ್ನು ನಾನು ಹುರಿಯದೆ ಮಾಡಿದ್ದು, ಅಂದರೆ ಫ್ರೈ ಮಾಡದೆ ಹಾಕಿದ್ದು ನಾನು. ಇದು ಒಂದು ದೊಡ್ಡ ಈರುಳ್ಳಿ, ಒಂದು 7-8 ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ತಾ ಇದ್ದೇನೆ ನಾನು. ತುಂಬ ದೊಡ್ಡ ಗಾತ್ರದಾದರೆ ಒಂದು 6 ಸಾಕು, ಸ್ವಲ್ಪ ಸಣ್ಣದಿದ್ದರೆ ಒಂದು 8 ಹಾಕಬೇಕು. ಮತ್ತೊಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹುಳಿ, ಇದಕ್ಕೆ ಹುಳಿ ಸ್ವಲ್ಪ ಜಾಸ್ತಿ, ಖಾರ ಮತ್ತು ಹುಳಿ. ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗಿರ್ತದೆ, ಯಾಕಂದರೆ ಕೊತ್ತಂಬರಿ ಜೀರಿಗೆ ನಾವು ಡ್ರೈ ರೋಸ್ಟ್ ಮಾಡದೆ ಹಾಕಿದ್ರಿಂದಾಗಿ. ಮತ್ತು ಒಂದು ಅರಸಿನ ಸ್ವಲ್ಪ ಹಾಕಿದ್ದೇನೆ. ಇದು ಎಷ್ಟು ಸಾಧ್ಯ ಉಂಟು ಅಷ್ಟು ನುಣ್ಣಗೆ ಮಾಡಬೇಕಿದನ್ನು, ನುಣ್ಣಗಾದಷ್ಟು ಟೇಸ್ಟ್ ಜಾಸ್ತಿ. ಇದು ನೋಡಿ ಬೂತಾಯಿ ಫಿಶ್, ಅಂದರೆ ಸಾರ್ಡಿನ್ ಫಿಶ್. ಇದರಲ್ಲಿ ನಾನೊಂದು 12 ಮೀನನ್ನು ಮಾಡ್ತಾ ಇದ್ದೇನೆ, ಉಳಿದದನ್ನು ಫ್ರೈ ಮಾಡಲಿಕ್ಕಂತ ತೆಗೆದಿಡ್ತಾ ಇದ್ದೇನೆ. ಇದನ್ನು ನೋಡಿ ನಾನೀಗ ಕ್ಲೀನ್ ಮಾಡಿ ತಂದಿದ್ದೇನೆ. ತುಂಬ ದೊಡ್ಡದು ಸಹ ಅಲ್ಲ, ತುಂಬ ಸಣ್ಣದು ಸಹ ಅಲ್ಲ, ಇದು ಒಳ್ಳೆ ಫ್ರೆಶ್ ಸಿಕ್ಕಿದೆ. ಇದು ಅದರದ್ದು ಮೊಟ್ಟೆ ನೋಡಿ. ಇದನ್ನು ರವೆ ಹಾಕಿ ನಾನು ಫ್ರೈ ಮಾಡ್ತೇನೆ. 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ನಾನು. ಇದಕ್ಕೆ ತೆಂಗಿನ ಎಣ್ಣೆ ಹಾಕಿದ್ರೇ ರುಚಿ ಜಾಸ್ತಿ. 1 ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದಾಗ ಸಿಪ್ಪೆ ತೆಗೆದ ಬೆಳ್ಳುಳ್ಳಿ, ಒಂದು 6ರಿಂದ 7 ಬೆಳ್ಳುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗ್ತಾ ಇದೆ ಅನ್ನುವಾಗ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆ ಹಾಕಿ ಅದನ್ನೊಂದು ಸಲ ಈ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡುವ. ನೋಡಿ, 1-2 ಸೆಕೆಂಡ್ ಸಾಕು, ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ. ಒಂದು ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ನಂತರ ನಾವು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಲಿಕ್ಕಿದೆ. ನಾನೀಗ ಒಂದು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕಿದ್ದೇನೆ. ಇನ್ನು ತುಂಬ ದಪ್ಪ ಇದೆ ಅಂದರೆ ಸ್ವಲ್ಪ ಹಾಕ್ತೇನೆ, ಸ್ವಲ್ಪ ದಪ್ಪ ಉಂಟು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತೇನೆ. ತುಂಬ ತೆಳು ಸಹ ಇದನ್ನು ಸಾರಿನ ರೀತಿ ಮಾಡಬಾರ್ದು, ಸ್ವಲ್ಪ ದಪ್ಪ ಇದ್ರೇ ಒಳ್ಳೆಯದಾಗೋದು. ಇದು ಕುದಿಯುವಾಗ ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ. 2 ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೇನೆ ನಾನು, ಕಲ್ಲುಪ್ಪು ಹಾಕಿದ್ದೇನೆ ನಾನು. ಹೆಚ್ಚಾಗಿ ಮೀನು ಚಿಕನ್ ಪದಾರ್ಥಕ್ಕೆಲ್ಲ ನಾನು ಕಲ್ಲುಪ್ಪೇ ಹಾಕೋದು. ಮಸಾಲೆ ಒಂದು ಸಲ ಕುದಿಲಿಕ್ಕೆ ಶುರುವಾದರೆ ಒಂದು 2-3 ನಿಮಿಷ ಇದನ್ನು ಮೆಲ್ಲ ಉರಿಯಲ್ಲಿ ಕುದಿಸುವ, ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕಿದ್ರದ್ದು, ಅದಕ್ಕೋಸ್ಕರ. ಈಗ ಚೆನ್ನಾಗಿ ಕುದಿ ಬಂದಿದೆ. ಈಗ ನೋಡಿ ಒಂದು 12 ಮೀನನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು, ಜಾಸ್ತಿ ಸಹ ಬೇಡ. ಅಂದರೆ ಇದು ಮೀನು ಹಾಗೇನು ಪುಡಿ ಅಂತ ಆಗೋದಿಲ್ಲ ತುಂಬ, ಒಮ್ಮೆ ಮಿಕ್ಸ್ ಮಾಡುವವರೆಗೆ ಏನು ತೊಂದರೆ ಇಲ್ಲ. ಹಾಕಿದ ನಂತರ ಒಂದು 2 ನಿಮಿಷ ಮೆಲ್ಲ ಉರಿಯಲ್ಲೇ ಮುಚ್ಚಳ ಮುಚ್ಚಿಟ್ರೆ ಬೂತಾಯಿ ಪುಳಿ ಮುಂಚಿ ರೆಡಿ ಆಯಿತು. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದಂತಹ ಪುಳಿ ಮುಂಚಿ. ಇಲ್ಲಾಂದರೆ ಹೆಚ್ಚಾಗಿ ನಾವು ಕೊತ್ತಂಬರಿ ಜೀರಿಗೆ ಸಹ ಇದರೊಟ್ಟಿಗೆ ಹುರಿದೇ ಹಾಕ್ತೇವೆ ನಾವು, ಆದ್ದರಿಂದಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಪುಳಿ ಮುಂಚಿ ರೆಸಿಪಿ ಖಂಡಿತ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.